ಸ್ನೇಹಿತರೆ, ಕನ್ನಡ ಒನ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ರಾಜಕೀಯ ನಡೀತಾ ಇದೆ, ಆ ರಾಜಕೀಯಕ್ಕೆ ನಾವು ಇವತ್ತಿನ ದಿವಸ ಗಮನಿಸಿದರೆ ಅದಕ್ಕೆ ತುಂಬ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದವರು ಪ್ರಚಾರ ಮಾಡುವಂಥದ್ದು ನಾವು ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ನೋಡುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿಮ್ಮ ಹತ್ರ ಒಂದು ಮಾಧ್ಯಮ ಇದ್ದರೆ ನೀವು ರಾತ್ರೋರಾತ್ರಿ ಒಬ್ಬ ನಾಯಕನನ್ನು ತಯಾರಿಸಿ ನಿಲ್ಲಿಸಬಹುದು. ಆ ಕೆಲಸ ಇವತ್ತಿನ ಪುರೋಹಿತಶಾಹಿ ವರ್ಗ ಅಥವಾ ಅಧಿಕಾರ ವಂಚಿತ ಸಮುದಾಯದವರ ಮೇಲೆ ದಬ್ಬಾಳಿಕೆಗಳನ್ನು ಮಾಡ್ತಾ ಇರುವಂತಹ ಶತಶತಮಾನಗಳಿಂದ ದಬ್ಬಾಳಿಕೆ ಮಾಡಿದಂತಹ ಸಮುದಾಯದವರು ಇವತ್ತಿಗೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ನಾವಿದನ್ನು ಗಮನಿಸಿದ್ರೆ ಬೆಳಗಿಂದ ಸಂಜೆವರೆಗೂ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಮುಸಲ್ಮಾನರ ಮೇಲೆ ಒಂದೊಂದು ಸುದ್ದಿ, ಒಂದೊಂದು ಇಶ್ಯೂಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಮುಖ್ಯದಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು ಹಿಜಾಬಿನ ವಿಚಾರ. ಹಿಜಾಬ್ ಅನ್ನೋ ವಿಚಾರಕ್ಕೆ ಬಂದರೆ ಅದು ಉರ್ದು ಆಗಲಿ ಅಥವಾ ಅರಬಿಕ್ ಆಗಲಿ ಬೇರೆ ಬೇರೆ ಪದಗಳಿದೆ. ಅದಕ್ಕೆ ಹಿಜಾಬ್ ಅಂದರೆ ಅದು ಉರ್ದು ಆಗ್ತದೆ, ಜಿಮಾರ್ ಅಂತೇಳಿ ಹೇಳಿದ್ರೆ ಅದು ಅರಬಿಕ್ ಆಗ್ತದೆ. ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಸರಗು. ಆ ಸರಗು ಸಾಕಷ್ಟು ಸ್ವಾಮಿಗಳು ಅಥವಾ ಬರೀ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಅಲ್ಲ, ಅದು ಕ್ರೈಸ್ತ ಧರ್ಮದ ಇವತ್ತಿಗೂ ಕೂಡ ಸಾಕಷ್ಟು ನನ್ಸ್ ಇದ್ದಾರೆ ಆಸ್ಪತ್ರೆಗಳಲ್ಲಿ ಅಥವಾ ಅವರ ಚರ್ಚ್ಗಳಲ್ಲಿ. ಆ ನನ್ಸ್ ತಲೆ ಮೇಲೆ ಬಟ್ಟೆ ಹಾಕುವಂಥದ್ದು ನಮ್ಮ ದೇಶದ ನಿಜವಾದ ರೀತಿಯಲ್ಲಿ ಅದೊಂದು ಸಂಸ್ಕೃತಿ. ಯಾವ ರೀತಿ ಸಂಸ್ಕೃತಿ ಇರ್ತದೆ ಅಂದರೆ, ನಾವು ಏನು ಚಳವಳಿನ ನೋಡಿದ್ದೀವಿ, ಆ ಚಳವಳಿಯ ಲೆಕ್ಕಾಚಾರದಲ್ಲಿ ನಾವು ನೋಡಿದಾಗ ಭಾರತ ದೇಶಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಚಳವಳಿ ನಡೆಯುತ್ತೆ. ಆ ಚಳವಳಿಗೆ ಇವತ್ತಿಗೂ ಕೂಡ ನಾವು ಹೆಸರು ಕೊಡ್ಬೋದು. ಅದಕ್ಕೆ ಫೂಲೆ ಮೂವ್ಮೆಂಟ್ ಅಂತೇಳಿ ನಾವೇನು ಹೇಳ್ತೀವಿ. ಮಹಾತ್ಮ ಜ್ಯೋತಿಬಾ ಫೂಲೆರವರ ಏನು ಸತ್ಯಶೋಧಕ ಸಮಾಜ, ಒಂದು ಅಧಿಕಾರ ವಂಚಿತ ಸಮುದಾಯಗಳನ್ನು ಎಲ್ಲರಿಗೂ ಸೇರಿಸ್ಕೊಂಡು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಅಧಿಕಾರ ಸಿಗಬೇಕು, ಆರ್ಥಿಕ, ಶಿಕ್ಷಣ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಮುಂದೆ ಬರಬೇಕು ಅಂತಕ್ಕಂಥದ್ದು ಒಂದು ಚಳುವಳಿ ನಡೆಯುತ್ತೆ. ಆ ಚಳುವಳಿಯ ಸಂದರ್ಭದಲ್ಲಿ ಅವರ ಹೆಂಡತಿ ನಮ್ಮ ತಾಯಿ ಮಾತಾ ಸಾವಿತ್ರಿಬಾಯಿ ಫೂಲೆರವರ ತಲೆ ಮೇಲೆ ಸರಗು ಇದ್ದಿದ್ದು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ, ಅವರ ಫೋಟೋಗಳಲ್ಲಿ ನಾವು ನೋಡಿದ್ದೀವಿ. ಮಾತಾ ಸಾವಿತ್ರಿಬಾಯಿ ಫೂಲೆರವರು ಈ ದೇಶದ ಎಲ್ಲ ಮಹಿಳೆಯರಿಗೆ ಸ್ಥಾನಮಾನ ಅಥವಾ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಮೊಟ್ಟ ಮೊದಲನೆಯ ಶಿಕ್ಷಕಿ. ಈ ದೇಶದ ಬ್ರಾಹ್ಮಣ ವರ್ಗದವರ ಹೆಣ್ಮಕ್ಕಳಿಗೂ ಸಹ ಶಿಕ್ಷಣ ಕೊಡಿಸುವಂಥ ಕೆಲಸ ಮಾತಾ ಸಾವಿತ್ರಿಬಾಯಿ ಫೂಲೆರವರು ಮಾಡ್ತಾರೆ. ಆ ಮಾತಾ ಸಾವಿತ್ರಿಬಾಯಿ ಫೂಲೆರವರ ಮೇಲೆ ಆ ಕಾಲದ ಮನುವಾದಿ, ಕೋಮುವಾದಿ ಶಕ್ತಿಗಳು ಸಗಣಿ ಬಿಸಾಕುವಂತಹ ಕೆಲಸ ಅಥವಾ ಕಸ ಬಿಸಾಕುವಂತಹ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಪಕ್ಕದಲ್ಲಿ ನಿಂತು ಅವರ ಸಂಪೂರ್ಣ ಸಪೋರ್ಟಿವ್ ಆಗಿ, ಅದೇ ಥರ ಮಾತಾ ಫಾತಿಮಾ ಶೇಖ್ ರವರು ಕೂಡ ಜೊತೆಗಾಗಿ ಕೆಲಸ ಮಾಡಿದರು. ಇವತ್ತಿನ ಹಿಜಾಬ್ ವಿಚಾರ ಇಟ್ಟುಕೊಂಡು ಯಾಕೆ ಇಷ್ಟೊಂದು ರಾಜಕೀಯ ನಡೆಯುತ್ತೆ ಅಂದರೆ ಅದರಲ್ಲಿ ಎರಡು ಉದ್ದೇಶಗಳಿದೆ. ಒಂದು, ಆ ಕಾಲದಲ್ಲಿ ಮಾತಾ ಸಾವಿತ್ರಿಬಾಯಿ ಫೂಲೆರವರಿಗೆ ಸಪೋರ್ಟ್ ಮಾಡಿದ್ದಂತಹ ಫಾತಿಮಾ ಶೇಖ್ ರವರು ಸಪೋರ್ಟ್ ಮಾಡಿದ್ದಕ್ಕೆ ಆ ದ್ವೇಷ ಇವತ್ತಿಗೂ ಕೂಡ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ರಾಯಚೂರಿನ ಒಂದು ಮುಸ್ಲಿಂ ಹೆಣ್ಮಗು ಹಿಜಾಬ್ ಹಾಕ್ಕೊಂಡೇ 16 ಗೋಲ್ಡ್ ಮೆಡಲ್ಸ್ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೀವಿ. ಎಲ್ಲಿ ಮುಸ್ಲಿಂ ಹೆಣ್ಮಕ್ಕಳು ಆ ಧೈರ್ಯವಂತಿಕೆ ತೋರಿಸ್ತಾರೋ, ಶಿಕ್ಷಣ ಪಡೆದ ನಂತರ ಸಂವಿಧಾನದ ಹಾದಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ರೈಟ್ಸ್ಗಳನ್ನು, ಹಕ್ಕುಗಳನ್ನು ಅದನ್ನು ಪ್ರಶ್ನೆ ಮಾಡುವ ಕೆಲಸ ಮಾಡ್ತಾರೆ ಅಂತೇಳಿ ಎಲ್ಲೋ ಒಂದು ಕಡೆ ಗಮನದಲ್ಲಿಟ್ಕೊಂಡು ಹಿಜಾಬ್ ವಿಚಾರನ ಹೊರಗೆ ತಗೊಂಡ್ಬರ್ತಾರೆ. ನಾವಿದನ್ನು ಅಬ್ಸರ್ವ್ ಮಾಡಿದ್ರೆ ಕಳೆದ CAA NRC ಚಳವಳಿಯ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ ಶಾಹೀನ್ ಬಾಗಲ್ಲಿ ಕೂತಿರ್ತಕ್ಕಂಥ ಜನ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ಪ್ರತಿಭಟನೆ ಮಾಡಲಿಕ್ಕೂ ಹಕ್ಕಿದೆ ಅಂತೇಳಿ ನಡು ಬೀದಿಯಲ್ಲಿ ಒಂದು ಹಾಟ್ ಸಿಟಿಯ ರೋಡಲ್ಲೇ ಕೂತ್ಕೊಂಡು ಶಾಹೀನ್ ಬಾಗ್ ಅಂತಹ ಒಂದು ಹೋರಾಟ ನಡೆಸ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಿಜಾಬ್ ಹಾಕ್ಕೊಂಡಿದ್ರು. ಸಾಕಷ್ಟು ಬೇರೆ ಬೇರೆ ಸಮುದಾಯದವರು ಕೂಡ ಅಲ್ಲಿ ಬಂದು ಸಪೋರ್ಟ್ ಮಾಡಿದ್ದಂತಹ ನಾವು ಅದನ್ನೆಲ್ಲ ಗಮನಿಸಿದ್ದೇವೆ. ಅಂಥ ಸಂದರ್ಭದಲ್ಲಿ JNU ಯೂನಿವರ್ಸಿಟಿ ಆಗಲಿ ಅಥವಾ ಹೈದರಾಬಾದ್ ಯೂನಿವರ್ಸಿಟಿ ಆಗಲಿ, ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಆಗಲಿ,
ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ಶಿಕ್ಷಣದಲ್ಲಿ ತುಂಬ ಮುಂದೆ ಬಂದಿರುವಂತಹ ಹೆಣ್ಮಕ್ಳು ಹಿಜಾಬ್ ಧರಿಸ್ಕೊಂಡು ಹೋರಾಟಕ್ಕೆ ಇಳಿದಿದ್ದು ಇವೆಲ್ಲ ಕೋಮುವಾದಿ ಅಥವಾ ಮನುವಾದಿ ಶಕ್ತಿಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇವರಿಗೆ ಶಿಕ್ಷಣ ಸಿಕ್ಕಿದ್ರೆ ಇವರು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಏನು ಈ ದೌರ್ಜನ್ಯ ದಬ್ಬಾಳಿಕೆಗಳಿದೆಯೋ ಅದನ್ನು ತಡೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಶಿಕ್ಷಣದಿಂದ ವಂಚಿಸಲ್ಪಟ್ಟಿರುವಂತಹ ಸಮುದಾಯಕ್ಕೆ ಇನ್ನೂ ತುಂಬ ಹಿಂದೆ ತಳ್ಳುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಇನ್ನೊಂದು ಕಾರಣ ಇದೆ. ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ಮುಸ್ಲಿಂ ದ್ವೇಷ ಇಟ್ಕೊಂಡು ಮಾಧ್ಯಮದಲ್ಲಿ ಚರ್ಚೆ ಪ್ರಸಾರ ಅಥವಾ ಸುದ್ದಿಗಳು ಇದನ್ನು ಬಂದಾಗ ಯಾರಿಗೆ ಉಪಯೋಗ ಆಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಯಾರಿಗೆ ಉಪಯೋಗ ಆಗ್ತದೆ ಅಂದರೆ, ಬಾಬಾ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಹೋರಾಟದ ರಥ ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ, ಸಾಧ್ಯವಾದರೆ ಮುಂದಕ್ಕೆ ತಗೊಂಡೋಗಿ, ಆಗ್ಲಿಲ್ವಾ ಅಲ್ಲೇ ಬಿಟ್ಬಿಡಿ, ಹಿಂದಕ್ಕೆ ಮಾತ್ರ ತಗೊಂಡು ಹೋಗ್ಬೇಡಿ ಅಂತಕ್ಕಂಥ ವಿಚಾರ ಬಾಬಾ ಸಾಹೇಬರು ಹೇಳಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಹೋರಾಟದ ರಥ ಅಂದರೆ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದಾಗ ಈ ದೇಶದ ಶೋಷಿತರು ಅಂದರೆ SC/ST ಕಮ್ಯುನಿಟಿಗೆ ನಾನು ಹೋರಾಟದ ಮೂಲಕ ಅವರಿಗೆ ಪ್ರಾತಿನಿಧ್ಯ ಅಂದರೆ ಮೀಸಲಾತಿ ಅಂದರೆ ರಿಸರ್ವೇಷನ್ ಅಂತಕ್ಕಂಥದ್ದು ಕೊಡಿಸಿದ್ದೇನೆ. ಸಾಧ್ಯವಾದರೆ ಮುಂದಕ್ಕೆ ತಗೊಂಡೋಗಿ ಈ ದೇಶದ ನಿಜವಾದ ಮೂಲ ನಿವಾಸಿಗಳನ್ನು ಒದಗಿಸುವಂತಹ ಕೆಲಸ ಮಾಡಿ ಹೋರಾಟದ ರೀತಿಯಲ್ಲಿ, ಆಗಲಿಲ್ವ ಅಲ್ಲೇ ಬಿಟ್ಟುಬಿಡಿ, ವಾಪಸ್ ತಗೊಂಡೋದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರಾತಿನಿಧ್ಯನೂ ಕೂಡ ಕೋಮುವಾದಿ ಮನುವಾದಿ ಶಕ್ತಿಗಳು ಕಿತ್ಕೊಳ್ತಾರೆ ಅನ್ನೋ ವಿಚಾರಕ್ಕೆ ಬಂದರು. ಸೊ ಅದನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ, ಈ ದೇಶದಲ್ಲಿ ಅಧಿಕಾರದಿಂದ ವಂಚಿತರಿರುವಂತಹ ಸಮುದಾಯಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅದು SC/ST ಹಾಗೂ ಮುಖ್ಯದಾಗಿ ನಾವು ಹೈಲೈಟೆಡ್ ಪಾಯಿಂಟಲ್ಲಿ ಹೇಳಬೇಕಾಗ್ತದೆ, ಈ ದೇಶದ ಅಧಿಕಾರ ವಂಚಿತ ಸಮುದಾಯ ಅಂದರೆ ಅದು ಹಿಂದುಳಿದ ವರ್ಗ. ನಾವು ಹಿಂದುಳಿದ ವರ್ಗದ ವಿಚಾರದಲ್ಲಿ ಯಾವ ಮಾಧ್ಯಮದಲ್ಲೂ ಕೂಡ ಸುದ್ದಿ ಆಗಲ್ಲ. ನಾವು ಗಮನಿಸಿದ್ದೇವೆ, ಮಾಧ್ಯಮದ ಚರ್ಚಾ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು OBC ಕಮ್ಯುನಿಟಿಗೆ ಸೇರಿದವರೇ ಕೂತ್ಕೊಂಡು ಮಾತಾಡ್ತಾರೆ. ಅವರಿಗೆ OBC ಸಮುದಾಯಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ಹೊರಗೆ ತಗೊಂಡ್ಬರುವಂಥ ಕೆಲಸ ಮಾಡಲ್ಲ. ಉದಾಹರಣೆ, ಒಕ್ಕಲಿಗ ಸಮಾಜ ಇದೆ, ಕುರುಬ ಸಮಾಜ ಇದೆ, ಕುಂಬಾರ ಸಮಾಜ ಇದೆ, ಬಲ್ಜಿಗ, ಬಂಟ, ಇಂಥ ಹಲವಾರು ಹಿಂದುಳಿದ ವರ್ಗದ ಸಮುದಾಯಗಳಿವೆ. ಇವತ್ತಿಗೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದೋಗಿರುವಂತಹ ಸಮುದಾಯ ಅದು. ಆ ಹಿಂದುಳಿದ ವರ್ಗದ ಸಮುದಾಯವನ್ನು ಒಗ್ಗೂಡಿಸುವಂತಹ ಕೆಲಸ ಕೋಮುವಾದಿ ಶಕ್ತಿಗಳು ಏನು ಮಾಡ್ತಾರೆ, SC/ST ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಒಂದಾಗಿದ್ದಾರೆ, ಇವರು ಒಂದಾಗಿ ಹೋರಾಟಗಳು ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಓಟಿಗಾಗಿ ಪರಿವರ್ತನೆ ಆಗಬಾರ್ದು ಅಂತಕ್ಕಂಥ ಗಮನದಲ್ಲಿಟ್ಕೊಂಡು ಕಾನ್ಸೆಪ್ಟು ಇವರು ಹಿಂದುಳಿದ ವರ್ಗಕ್ಕೆ ಹೇಳ್ತಾರೆ, ನೋಡಿ ಮುಸಲ್ಮಾನರು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಮುಸ್ಲಿಮ್ಮಯ ಈ ದೇಶ ಆಗೋಗ್ಬಿಡ್ತದೆ ಅಂತೇಳಿ ಅಪಪ್ರಚಾರ ಮಾಡುವಂತಹ ಕೆಲಸ ಮಾಡಿ ಈ ದೇಶದ ನಿಜವಾದ ಹಿಂದುಳಿದ ವರ್ಗಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಸಂಪೂರ್ಣ ಮರೆಮಾಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬರು ಹೇಳುವ ಹಾಗೆ, ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು. ನಾವು ಇತಿಹಾಸ ನೋಡಿದಾಗ ಡಿಸೆಂಬರ್ 6ಗೆ ಏನು ಈ ದೇಶದಲ್ಲಿ ಒಂದು ಬ್ಲ್ಯಾಕ್ ಡೇ ಅಂತಕ್ಕಂಥ ಒಂದು ವಿಚಾರ ಇದೆ. ಅದು ಯಾವುದು? ಬಾಬರಿ ಮಸೀದಿಯ ಧ್ವಂಸ. ನಾವು ಅದನ್ನು ಅಬ್ಸರ್ವ್ ಮಾಡಿದಾಗ ಅವತ್ತೇ ಡಿಸೆಂಬರ್ 6ನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದ್ರು. ಒಂದು ಕಡೆ ದಲಿತರ ಮೇಲೆ ಒಂದು ಅಳುವಂತಹ ಪರಿಸ್ಥಿತಿ, ಒಂದು ಕಡೆ ಮುಸಲ್ಮಾನರ ಮೇಲೆ ಅಳುವಂತಹ ಪರಿಸ್ಥಿತಿ. ನಾವು ಇತಿಹಾಸವನ್ನು ಸಂಪೂರ್ಣ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಡಿಸೆಂಬರ್ 6ಕ್ಕಿಂತ ಒಂದು 10 ದಿನದ ಹಿಂದೆ ಇಂದಿರಾ ಸಹನಿ ಜಜ್ಮೆಂಟ್ ಒಂದಿದೆ. ದಯವಿಟ್ಟು ಎಲ್ಲರೂ ಕೂಡ ಗೂಗಲಲ್ಲಿ ಬೇಕಾದರೆ ನೀವು ಚೆಕ್ ಮಾಡ್ಕೋಬಹುದು. 25 ನವೆಂಬರ್ 1992 ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತದೆ, ಇಂದಿರಾ ಸಹನಿ ಜಜ್ಮೆಂಟ್. ಆ ಇಂದಿರಾ ಸಹನಿ ಜಜ್ಮೆಂಟ್ ಏನು ಹೇಳುತ್ತೆ, ಈ ದೇಶದ ಹಿಂದುಳಿದ ವರ್ಗಕ್ಕೆ 52% ಮೀಸಲಾತಿ ಕೊಡಬೇಕು ಅಂತ ವಿಚಾರ. ಅದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಮಂಡಲ್ ಆಯೋಗ ಏನಿತ್ತು, ಆ ಮಂಡಲ್ ಆಯೋಗದ ಶಿಫಾರಸು, ಆ ವರದಿಯನ್ನು ಹೊರಗಡೆ ಬಂದಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟನ್ನು ಎಲ್ಲಿ ಹಿಂದುಳಿದ ವರ್ಗ ಎಚ್ಚೆತ್ತುಕೊಳ್ಳುತ್ತೋ, ಎಲ್ಲಿ ಹಿಂದುಳಿದ ವರ್ಗ ಎಲ್ಲ ವಿಚಾರವನ್ನು ಮುಂದಕ್ಕೆ ತಗೊಂಡು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಸಿಗಬೇಕಾಗಿರುವಂಥ ಪ್ರಾತಿನಿಧ್ಯ ಕೇಳ್ತಾರೋ, ಇದನ್ನು ತಿರುಗಿಸಿ 10 ದಿನಗಳಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡ್ತಾರೆ. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡುವುದಕ್ಕೆ ಇವರ ಉದ್ದೇಶ, ಒಂದು ಕಡೆ ಇವರು ವಿಜಯೋತ್ಸವ ಮಾಡಬೇಕು. ಆ ವಿಜಯೋತ್ಸವ 6 ಡಿಸೆಂಬರ್ಗೆ ಇವರು ವಿಜಯೋತ್ಸವ ಮಾಡಿದ್ರೆ, ಒಂದು ಕಡೆ
ಈ ದೇಶದ ಪ್ರಜ್ಞಾವಂತ ನಾಗರಿಕರಿಗೆ ಅರ್ಥ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗಿರೋದನ್ನ ಎಲ್ಲೋ ಒಂದು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಸಮಾಜನ, ನಮ್ಮ ಸಮುದಾಯಗಳನ್ನ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವರಿಗೆ ಗೊತ್ತಿತ್ತು. ಹಾಗಾಗಿ ಅವತ್ತೇ 6th ಡಿಸೆಂಬರ್ಗೆ ಒಂದು ಕಡೆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿ ವಿಜಯೋತ್ಸವ 2 ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಇವರು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಹಿಜಾಬಿನ ವಿಚಾರ ಆಯಿತು. ಮತ್ತೆ ಇವತ್ತಿನ ಸನ್ನಿವೇಶಕ್ಕೆ ನಾವು ನೋಡ್ತಾ ಇದ್ದೇವೆ, ಹಜರತ್ ಟಿಪ್ಪು ಸುಲ್ತಾನ್ ರವರ ವಿಚಾರಕ್ಕೆ ತಗೊಂಬರ್ತಾರೆ. ಬಾಬಾ ಸಾಹೇಬ್ರು ಒಂದು ಕಡೆ ಹೇಳ್ತಾರೆ, ನನ್ನ ಜನರಿಗೆ ಆಯುಧ ಹಿಡಿಯುವ ಅವಕಾಶ ಇರ್ತಾ ಇದ್ದಿದ್ರೆ ಈ ದೇಶ ಯಾವತ್ತೂ ಕೂಡ ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತಿರಲಿಲ್ಲ. ಹಂಗಂದ್ರೆ ಆಯುಧ ಹಿಡಿಯುವ ಅವಕಾಶ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಇವತ್ತಿನ ಧಾರ್ಮಿಕ ಅಲ್ಪಸಂಖ್ಯಾತರು, ಅಂದಿನ ದಲಿತರೆ, ಅವರಿಗೆ ಮತ್ತು ಹಿಂದುಳಿದ ವರ್ಗಕ್ಕೂ ಕೂಡ ಆಯುಧ ಹಿಡಿಯುವ ಅವಕಾಶ ಇರ್ತಿದ್ರೆ ಯಾರೋ ಹೊರಗಿಂದ ಬಂದು ದೌರ್ಜನ್ಯ ದಬ್ಬಾಳಿಕೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಪ್ರತಿರೋಧ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಆದರೆ ಧರ್ಮದ ಚೌಕಟ್ಟಿನಲ್ಲಿ ಯಾವುದೋ ಒಂದು ಸಂಸ್ಕೃತಿಯ ಹೆಸರಲ್ಲಿ, ವರ್ಣಾಶ್ರಮ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಆಯುಧ ಹಿಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತೇಳಿ ಈ ದೇಶದಲ್ಲಿ ಶೋಷಿತರನ್ನ ಶೋಷಿತರಾಗೇ ಮಾಡಿದ್ರು. ಇದನ್ನ ನಾವು ಅಬ್ಸರ್ವ್ ಮಾಡಿದಾಗ ಹಜರತ್ ಟಿಪ್ಪು ಸುಲ್ತಾನ್, ಸ್ವಾಭಿಮಾನಿ ಟಿಪ್ಪು ಸುಲ್ತಾನ್ ರವರು ಏನು ಮಾಡ್ತಾರೆ, ಈ ಅನ್ಟಚಬಿಲಿಟಿ ಅಥವಾ ಈ ಜಾತಿ ವ್ಯವಸ್ಥೆಯನ್ನ ದುರುದ್ದೇಶ ಇಟ್ಕೊಂಡು ಅದನ್ನ ದೂರ ಮಾಡಲಿಕ್ಕೆ ಅವರ ಸೈನ್ಯದಲ್ಲಿ, ಯುದ್ಧದಲ್ಲೂ ಕೂಡ ಸಾಕಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಕ್ಕೂ ಕೂಡ ಅವರ ಸೈನ್ಯದಲ್ಲಿ ಸೇರಿಸ್ಕೊಂಡಿದ್ರು. ಹಂಗಂದ್ರೆ ಎಲ್ಲೋ ಒಂದು ಕಡೆ ಜಾತಿ ವ್ಯವಸ್ಥೆಯ ಲೆಕ್ಕಾಚಾರದಲ್ಲಿ ಆಯುಧ ಹಿಡಿಯೋದಿಕ್ಕೆ ಆಗದೇ ಇರುವಂತಹ ಸಮುದಾಯಗಳಿಗೆ ಅವರು ಅವಕಾಶ ಕೊಟ್ಟಿದ್ದೇ ಆ ಕಾಲದ ಕೋಮುವಾದಿ, ಮನುವಾದಿ ಶಕ್ತಿಗಳಿಗೆ ತುಂಬಾ ದೊಡ್ಡ ಕಂಟಕವಾಗಿತ್ತು. ಕಾರಣ, ಎಲ್ಲಿ ಆಯುಧ ಹಿಡಿದ್ರೆ ನಮ್ಮ ಇತಿಹಾಸದಲ್ಲಿ ನಾವು ನೋಡಿದಾಗ ನಮ್ಮ ಸಮುದಾಯದವರು ಅಂದರೆ ನಮ್ಮ ಪೂರ್ವಜರು ಕೋರೆಗಾಂವ್ ಯುದ್ಧ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಆ ಕೋರೆಗಾಂವ್ ಯುದ್ಧ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಅದನ್ನ ಧಿಕ್ಕರಿಸಿ ಅದನ್ನ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಯುದ್ಧದಲ್ಲಿ 28,000 ಜನಗಳನ್ನ ಬರೀ 500 ಜನ ಮಾತ್ರ ಅವರನ್ನ ಎದುರು ಹಾಕೊಂಡು ಒಂದು ಯುದ್ಧ ಮಾಡ್ತಾರೆ, ಅಲ್ಲಿ ಗೆಲ್ತಾರೆ. ಇದು ಐತಿಹಾಸಿಕ ಯುದ್ಧವಾಗಿತ್ತು. 500 ಜನ 28,000 ಜನರಿಗೆ ನಾವು ಡಿವೈಡ್ ಮಾಡ್ತಾ ಹೋದ್ರೆ 56 ಒಬ್ಬನಿಗೆ 56 ಜನ ಆಗ್ತಾರೆ. ಹಂಗಂದ್ರೆ ಅದಕ್ಕೂ ಕೂಡ ಇವತ್ತಿನ ಮನುವಾದಿಗಳು ಎಲ್ಲೋ ಒಂದು ಕಡೆ ಮರೆಮಾಚುವಂತಹ ಕೆಲಸ. 56 ಇಂಚಿನ ಎದೆ ನಮಗಿದೆ ಅಂತೇಳಿ ಅವರು ತೋರಿಸ್ತಾರೆ. ಆದರೆ ಒಬ್ಬರಿಗೆ 56 ಜನ ಇದ್ರೂ ಕೂಡ ನೀವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಮ್ಮ ತಾತ ಮುತ್ತಾದಿಂದಿರಿ ಇದನ್ನು ತೋರಿಸಿದ್ದಾರೆ. ಸೊ ಹಾಗಾಗಿ ಟಿಪ್ಪು ಸುಲ್ತಾನ್ ರವರು ಆ ಕಾಲದಲ್ಲಿ ಏನು ಈ ಸ್ತನ ತೆರಿಗೆ ಇತ್ತು ಅದನ್ನು ಕೂಡ ತೀವ್ರವಾಗಿ ಖಂಡಿಸಿದ್ರು. ಆಮೇಲೆ ನನ್ನ ಆಡಳಿತದಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಸ್ಥಾನಮಾನ ಕೊಡದೇ ಇರೋವರಿಗೆ ಶಿಕ್ಷೆ ಕೊಡ್ತೀನಿ ಅಂತೇಳಿ ಆ ಕಾಲದ ಕೋಮುವಾದಿ ಶಕ್ತಿಗಳಿಗೆ, ಮನುವಾದಿಗಳಿಗೆ ಅವರು ಶಿಕ್ಷೆ ವಿಧಿಸಿರುವುದು ಕೂಡ ಇತಿಹಾಸದಲ್ಲಿ ನಮಗೆ ಗೊತ್ತಾಗ್ತದೆ. ಸೊ ಇದನ್ನು ಕೂಡ ತಗೊಂಡ್ಬಂದು ಇವತ್ತು ಟಿಪ್ಪು ಸುಲ್ತಾನ್ ವಿಚಾರ ಹೊರಗಡೆ ತೋರಿಸ್ಕೊಡ್ತಾರೆ. ಒಂದು ಕಡೆ ಹಲಾಲ್ ಅಥವಾ ಮಾಂಸ ಹಲಾಲ್ ತಗೋಬೇಡಿ ಈ ರೀತಿಯಲ್ಲಿ ಬರ್ತದೆ. ನೋಡಿ, ಹಲಾಲ್ ವಿಚಾರಕ್ಕೆ ಬಂದಾಗ 2 ಪದಗಳಿದೆ. ಒಂದು ಹಲಾಲ್ ಆಗ್ತದೆ, ಒಂದು ಹರಾಮ್ ಆಗ್ತದೆ. ಹಲಾಲ್ ಅಂದ್ರೆ ಪ್ರಾಹಿಬಿಟೆಡ್ ಅಥವಾ ಅಕ್ಸೆಪ್ಟೆಡ್ ಅನ್ನೋ ವಿಚಾರಕ್ಕೆ ಬರ್ತೀವಿ ನಾವು. ಹಲಾಲ್ ಅಂದ್ರೆ ಬರೀ ಕುರಿ ಮಾತ್ರ ಹಲಾಲ್ ಆಗಲ್ಲ, ದುಡಿದು ಶ್ರಮ ಪಟ್ಟು ಸಂಪಾದನೆ ಮಾಡಿ ಜೀವನ ಮಾಡಿದ್ರೆ ಅದೇ ಹಲಾಲ್. ಅದಲ್ಲದೆ ಮತ್ತೊಬ್ಬರಿಗೆ ಮೋಸ ಮಾಡಿ ತಿಂದ್ರೆ ಅದು ಹರಾಮ್. ನಾವು ಹಲಾಲ್ ತಿನ್ನೋರು. ಅದೇ ತರ ನಾವು ಚೆಕ್ ಮಾಡ್ತಾ ಹೋದ್ರೆ ಯಾವ ಪ್ರಾಣಿಯನ್ನ ಅದಕ್ಕೆ ಪ್ರಾಣ ತೆಗಿಬೇಕೋ, ಇಲ್ಲಿ ಒಂದು ವಿಂಡ್ ಪೈಪ್ ಇರ್ತದೆ, ಅದನ್ನ ಕತ್ತರಿಸಿದಾಗ ಆ ಹಾರ್ಟ್ ಪಂಪಿಂಗ್ ಹಂಗೆ ಇರ್ತದೆ, ಅದರಿಂದ ರಕ್ತ ಪೂರ್ತಿ ಹೊರಗೆ ಹೋಗ್ತದೆ. ಆ ರಕ್ತದಿಂದ ಬರುವಂತಹ ರೋಗಗಳಿಗೆ ನಿವಾರಣೆ ಈ ರಕ್ತ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ನಾವು ಇಲ್ಲಿಂದ ಕತ್ತರಿಸ್ತೇವೆ. ಸೊ ಅದಕ್ಕೆ ಇವತ್ತು ಹಲಾಲ್ ಜಿಹಾದ್ ಅಂತೇಳಿ ಹೇಳುವಂತಹ ಈ ನೀಚ ಕೆಲಸ ಮಾಡ್ತಾ ಇರೋದಕ್ಕೆ ಮಾಧ್ಯಮದವರು ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ಯೋಚನೆ ಮಾಡುವಂತಹ ಸಂಗತಿಯಾಗಿದೆ. ನಾವು ಇವತ್ತಿನ ದಿವಸ ಟೈಮ್ಸ್ ಆಫ್ ಇಂಡಿಯಾ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಒಂದು ಸುದ್ದಿ ಆಗಿರುವಂಥದ್ದು ನಾವು ನೋಡಿದ್ದೇವೆ. ಸುಮಾರು 460 ಫ್ಯಾಕ್ಟ್ರಿಗಳು ಮುಚ್ಚೋಗಿವೆ ಕರ್ನಾಟಕ ರಾಜ್ಯದಲ್ಲಿ. ಅದು ಇಡೀ ಭಾರತ ದೇಶದಲ್ಲ, ಕರ್ನಾಟಕ ರಾಜ್ಯದಲ್ಲಿ 460 ಫ್ಯಾಕ್ಟ್ರಿಗಳು ಮುಚ್ಚೋಗಿವೆ. ಅದರಲ್ಲಿ ಸುಮಾರು 35,000 ಜನರಿಗೆ ಉದ್ಯೋಗ
ಕಳೆದುಕೊಂಡಿದ್ದಾರೆ. ಅಂಥ ವಿಚಾರಗಳನ್ನು ಮಾಧ್ಯಮದವರು ಹೊರಗೆ ತಗೊಂಬಂದು ಈ ದೇಶದ ನಿಜವಾದ ತೀರ ಬಡವರು ಅವರಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ, ಅವರಿಗೆ ಆಹಾರ ಕೊಡಿಸುವ ರೀತಿಯಲ್ಲಿ, ಅವರಿಗೆ ವಸತಿ ಕೊಡಿಸುವ ರೀತಿಯಲ್ಲಿ, ಅವರಿಗೆ ಆಗ್ತಾ ಇರುವಂತಹ ಮೋಸಗಳನ್ನು ಒಂದು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಬರೀ ಒಂದು ಕೋಮುವಾದಿ ಶಕ್ತಿಗೆ, ಒಂದು ಮನುವಾದಿ ಶಕ್ತಿಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡೋದು ಇದು ನಿಜವಾದ ರೀತಿಯಲ್ಲಿ ಸಂವಿಧಾನ ಉಲ್ಲಂಘನೆ ಆಗ್ತಾ ಇದೆ. ಮತ್ತು ಒಂದು ಕಡೆ ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಅಂದರೆ ಅದು ಯಾವ ರೀತಿ ಆಗ್ತದೆ? ಬಹುಶಃ ನಮ್ಮ ಯುವಕರು ಮತ್ತು ನಮ್ಮ ಪ್ರಜ್ಞಾವಂತ ನಾಗರಿಕರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ, ಅಬ್ಸರ್ವ್ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ಅಂದರೆ, ಪ್ರಾತಿನಿಧ್ಯ ಅನ್ನೋ ವಿಚಾರಕ್ಕೆ ಬಂದರೆ, ರಿಪ್ರೆಸೆಂಟೇಷನ್ ಅಥವಾ ರಿಸರ್ವೇಷನ್ ಅನ್ನೋ ವಿಚಾರಕ್ಕೆ ಬಂದರೆ, ಈ ದೇಶದ SC/ST ಗೆ ರಿಸರ್ವೇಷನ್ ಅಂತಕ್ಕಂಥದ್ದು ಇದೆ. ಆದರೆ ಸರ್ಕಾರ ಆ ರಿಸರ್ವೇಷನನ್ನು ಸ್ಕ್ರ್ಯಾಪ್ ಮಾಡುವ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಪ್ರೈವೇಟೈಸೇಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಪ್ರೈವೇಟೈಸೇಷನ್ ಇರ್ತದೋ ಅಲ್ಲಿ ಮೀಸಲಾತಿ ಇರಲ್ಲ. ಸೊ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಥವಾ ಬದಲಾವಣೆ ಮಾಡ್ತೀವಿ ಅನ್ನೋ ವಿಚಾರಕ್ಕೆ ಬಂದರೆ ನೇರವಾಗಿ ಸೀದಾ ರೀತಿಯಲ್ಲಿ ನಾವು ಹೇಳಲೇಬೇಕಾಗ್ತದೆ. ಪ್ರಾತಿನಿಧ್ಯ ಅಥವಾ ಮೀಸಲಾತಿಯನ್ನು ಸ್ಕ್ರ್ಯಾಪ್ ಮಾಡುವ ನಿಟ್ಟಿನಲ್ಲಿ ಪ್ರೈವೇಟೈಸೇಷನ್ ಆಗಿದೆ ಅಂದರೆ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ. ಸಂವಿಧಾನನ ಬಹುಶಃ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮೇಲೆ ಆಳುವ ವರ್ಗ ಏನಿದೆಯೋ ಆ ಆಳುವ ವರ್ಗ ಸಂವಿಧಾನನ ಸಂಪೂರ್ಣ ಅರ್ಥ ಮಾಡ್ಕೊಂಡಿದೆ. ಉದಾಹರಣೆಗಾಗಿ ನಾವು ತಗೋಬಹುದು, ಈ ರಾಜ್ಯದಲ್ಲಿ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಆ ಗೋಹತ್ಯೆ ನಿಷೇಧ ಕಾಯ್ದೆಗೆ ಆರ್ಟಿಕಲ್ 48 ಅನುಚ್ಛೇದ 48ರಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಕೊಡುವ ಸಂದರ್ಭದಲ್ಲಿ ಹೇಳ್ತಾರೆ, ಯಾವ ಪ್ರಾಣಿ ಅಥವಾ ಪಕ್ಷಿಗಳು ಆ ಬ್ರೀಡ್ ಕಮ್ಮಿ ಆಗ್ತಾ ಇದೆಯೋ ಆ ಪ್ರಾಣಿ ಅಥವಾ ಆ ಪಕ್ಷಿಯ ಬ್ರೀಡನ್ನು ಡೆವಲಪ್ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸರ್ಕಾರ, ಅದು ರಾಜ್ಯ ಸರ್ಕಾರ ಸಂಪೂರ್ಣ ಗಮನ ಕೊಟ್ಟು ಆ ಪ್ರಾಣಿ ಅಥವಾ ಪಕ್ಷಿಯ ಡೆವಲಪ್ಮೆಂಟ್ಗಾಗಿ, ಅಭಿವೃದ್ಧಿಗಾಗಿ ಅಥವಾ ಅದರ ಸಂಖ್ಯೆ ಬಲವನ್ನು ತುಂಬ ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ಆರ್ಟಿಕಲ್ 48. ಅದನ್ನಿಟ್ಕೊಂಡು ಈ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ತರ್ತಾರೆ. ಆ ಗೋಹತ್ಯೆ ನಿಷೇಧ ಕಾಯ್ದೆ ಇದೇ ಆರ್ಟಿಕಲ್ 48ಅನ್ನು ಗಮನದಲ್ಲಿ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಗೋ ಅಥವಾ ಗೋ ವಂಶ ಏನು ಈ ಪ್ರಯೋಗ ಮಾಡ್ತಾರೆ ಆ ಪದ ಅಲ್ಲಿ, ಆ ಗೋವಂಶದ ಬ್ರೀಡ್ ಏನಾದರೂ ಕಮ್ಮಿ ಆಗೋದಿಕ್ಕೆ ಎಲ್ಲಾದರೂ ಸೈಂಟಿಫಿಕಲ್ ರಿಪೋರ್ಟ್ ಇದೆಯಾ? ಸೈಂಟಿಫಿಕಲ್ ರಿಪೋರ್ಟ್ ಇಲ್ಲದೆ ಯಾವ ರೀತಿ ಆ ಪ್ರಾಣಿ ಅಥವಾ ಆ ಗೋವಂಶದ ಬ್ರೀಡ್ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಸಂವಿಧಾನ ಉಲ್ಲಂಘನೆ ಆಗ್ತದೆ. ಮತ್ತೆ ಅದೇ ರೀತಿ ನಾವು ಮುಂದೆ ಬಂದು ಚೆಕ್ ಮಾಡಿದ್ರೆ ಹಿಜಾಬ್ ವಿಚಾರಕ್ಕೆ ವಿವಾದ ಆಗ್ತದೆ. ಧರ್ಮದ ಸ್ವಾತಂತ್ರ್ಯ ಅನ್ನೋ ವಿಚಾರಕ್ಕೆ ಬಂದರೆ ಆರ್ಟಿಕಲ್ ಧರ್ಮದ ಸ್ವಾತಂತ್ರ್ಯ ಹೇಳೋದೇ ಅಲ್ಲದೆ ಈ ದೇಶದ ಸಂವಿಧಾನದ ಪೀಠಿಕೆ, ಆ ಸಂವಿಧಾನದ ಪೀಠಿಕೆಯಲ್ಲೇ ನಮಗೆ ಬರ್ತದೆ ಟು ಫಾಲೋ ದ ರಿಲಿಜಿಯನ್. ಯಾವ ಧರ್ಮ ಇಷ್ಟ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು, ಪ್ರೀಚ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು ಅಂತಕ್ಕಂಥದ್ದು. ಆ ಸಂವಿಧಾನದ ಪ್ರಯಂಬಲನ್ನೇ ಅಳ್ಳಾಡಿಸುವಂತಹ ಕೆಲಸ ಈ ದೇಶದಲ್ಲಿ ಬಾಬ್ರಿ ಮಸೀದಿಯ ತೀರ್ಪಿನ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಹಿಜಾಬಿನ ತೀರ್ಪಿನ ವಿಚಾರದಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಸೊ ಹಾಗಾಗಿ ಸಂವಿಧಾನ ಉಳಿಸುವ ಕೆಲಸ ಮಾಡಿದರೆ ಮಾತ್ರ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲ ಶೋಷಿತರು ತುಂಬ ಶಾಂತಿ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ನಾನು ಈ ಮಾಧ್ಯಮದ ಮೂಲಕ ಈ ರಾಜ್ಯದ ಮತ್ತು ಈ ದೇಶದ ಹಿಂದುಳಿದ ವರ್ಗಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ, ದಯಮಾಡಿ ನಿಮ್ಮ ಸಮುದಾಯದ ಜನಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಮಾಡಬೇಕಾಗಿದೆ. ನೀವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾತಿನಿಧ್ಯ ಕೇಳಿ. ನೀವು ಹಿಂದೂ ಆಗಿದ್ದೀರಿ ಅಥವಾ ನೀವು ಬೌದ್ಧರಾಗಿದ್ದೀರಿ, ನೀವು ಕ್ರೈಸ್ತರಾಗಿದ್ದೀರಿ, ನಿಮ್ಮ ಧರ್ಮ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ನೀವು ಅದನ್ನು ಫಾಲೋ ಮಾಡಲಿಕ್ಕೆ ಧರ್ಮದ ಸಂವಿಧಾನದ ಅವಕಾಶ ಇದೆ, ನೀವು ಆ ಧರ್ಮ ಪಾಲನೆ ಮಾಡಿ. ಆದರೆ ನಿಮ್ಮ ಸಮುದಾಯದವರು, ಉದಾಹರಣೆ ಸವಿತಾ ಸಮಾಜ, ಉದಾಹರಣೆ ಕುರುಬ ಸಮಾಜ, ಇವತ್ತಿಗೂ ಕೂಡ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದೋಗಿರುವಂಥ ಸಮುದಾಯ. ಆ ಸಮುದಾಯಕ್ಕೆ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಕಡೆ ಬಜೆಟಲ್ಲಿ ಸರ್ಕಾರಗಳು, ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ ಅಥವಾ ಬೇರೆ ಯಾವುದೇ ಪಕ್ಷ ಆಗಲಿ ಆಡಳಿತದಲ್ಲಿ ಬಂದಾಗ ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಇಷ್ಟು ಹಣ ಮೀಸಲಿಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಹಲವಾರು ಜಾತಿಗಳಿವೆ. ಆ ಜಾತಿಯ ಜನಸಂಖ್ಯೆಯ ಪಟ್ಟಿ ಇದುವರೆಗೂ ಸ್ವಾತಂತ್ರ್ಯದ ನಂತರ ಒಂದು ಸತಿನೂ ಹೊರಗಡೆ ತೋರಿಸ್ಕೊಟ್ಟಿಲ್ಲ.
ಇದೇ ತುಂಬ ದೊಡ್ಡ ದುರಂತ. ಎಲ್ಲಿ ಈ ಹಿಂದುಳಿದ ವರ್ಗ ಈ ಪ್ರಶ್ನೆ ಮಾಡ್ತಾರೋ ಅಂತೇಳಿ ಮುಸಲ್ಮಾನರ ಮೇಲೆ ದಿನನಿತ್ಯ ತೋರಿಸಿ ಮದ್ರಸಗಳಲ್ಲಿ ನ್ಯಾಷನಲ್ ಅಂತ ಓದಿಸ್ಬೇಕು. ಮಾರನೇ ದಿವಸ ಹಲಾಲ್ ವಿಚಾರ, ಮತ್ತೊಂದು ದಿವಸ ಟಿಪ್ಪು ಸುಲ್ತಾನ್ ವಿಚಾರ, ಮತ್ತೊಂದು ದಿವಸ ಹಿಜಾಬಿನ ವಿಚಾರ. ಇದೆಲ್ಲ ದಿನನಿತ್ಯ ಮುಸಲ್ಮಾನರ ಮೇಲೆ ತೋರಿಸಿದ್ರೆ ನಾನು ಒಂದು ಸತ್ಯವಾದಂತಹ ಮಾತು ಈ ಮಾಧ್ಯಮದ ಮೂಲಕ ಈ ದೇಶದ ಮತ್ತು ರಾಜ್ಯದ ಜನರಿಗೆ, ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ 4-5 ಪಾಯಿಂಟ್ಸ್ ಇಟ್ಕೊಂಡು ಏನು ಈ ಕೋಮುವಾದಿ ಶಕ್ತಿಗಳು ರಾಜಕೀಯ ಮಾಡ್ತಾರೋ ಅದನ್ನು ನಾನು ಇಲ್ಲೇ ಇಸ್ಲಾಮಿನ ಗ್ರಂಥದ ಮೂಲಕ ನಾನು ಉತ್ತರ ಕೊಡಬಲ್ಲೆ. ಒಂದು ಉದಾಹರಣೆ, ದೇಶದ್ರೋಹಿಗಳು ಮುಸಲ್ಮಾನರು ಅಂತೇಳಿ ಇವ್ರು ಏನು ಹೇಳ್ತಾರೋ ನಮಗೆ ಇಸ್ಲಾಂ ಧರ್ಮದ ಗ್ರಂಥ ಹೇಳುತ್ತೆ, ಯುಹಿಬ್ಬುಲ್ ವತನ್ ಮಿನಲ್ ಈಮಾನ್, ಅಂದರೆ ದೇಶದ ಪ್ರೇಮ ಧರ್ಮದ ಒಂದು ಅಂಗ. ಅಂದರೆ ನಾವು ದೇಶ ಪ್ರೇಮಿಗಳು ಅಂತೇಳಿ ನಮ್ಮ ಧರ್ಮ ಹೇಳ್ಕೊಡುತ್ತಲ್ಲ. ಸೊ ಹಾಗಾಗಿ ನಾವು ಧರ್ಮವನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಿದವರಲ್ಲ, ನಾವು ಮಾಡೋದು ಅಲ್ಲ. ಸೊ ಹಾಗಾದರೆ ಈ ದೇಶದ ಪ್ರೇಮ ಅಂತಕ್ಕಂಥ ವಿಚಾರಕ್ಕೆ ನಾವು ಬಂದಾಗ ನಾವು ಈ ದೇಶದ ಪ್ರೇಮಿಗಳು. ಮತ್ತೆ ಇವ್ರ ಹತ್ರ ಬೇರೆ ಯಾವುದಿದೆ, ಲವ್ ಜಿಹಾದ್ ಅನ್ನೋ ವಿಚಾರಕ್ಕೆ ಬರ್ತಾರೆ. ಅದಕ್ಕೂ ಕೂಡ ಕುರಾನ್ ಹೇಳುತ್ತೆ, ಲಾ ಇಕ್ರಾಹ ಫಿದ್ದೀನ್, ಯಾವುದೇ ಕಾರಣಕ್ಕೆ ಧರ್ಮದಲ್ಲಿ ಮತ್ತೊಬ್ಬರಿಗೆ ಬಲವಂತವಾಗಿ ಧರ್ಮದಲ್ಲಿ ಸೇರಿಸಿಕೊಳ್ಳೋದಿಕ್ಕೆ ಕಾನೂನು ಚೌಕಟ್ಟಲ್ಲಿ ಅಥವಾ ಇಸ್ಲಾಮಿನ ಕಾನೂನು ಚೌಕಟ್ಟಲ್ಲಿ ಅಥವಾ ಕುರಾನಿನ ಚೌಕಟ್ಟಲ್ಲಿ ಮತ್ತೊಬ್ಬರಿಗೆ ಬಲವಂತವಾಗಿ ಸೇರಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ. ಹಾಗಾಗಿ ನಾವು ಧರ್ಮ ವಿರೋಧಿ ಕೆಲಸ ನಾವು ಮಾಡಲ್ಲ. ಇದನ್ನೆಲ್ಲ ರಾಜಕೀಯವಾಗಿ ಬೆಳಗಿಂದ ಸಂಜೆವರೆಗೂ ತೋರಿಸ್ಕೊಂಡು, ಅದೇ ಥರ ಆ್ಯಂಟಿ ಕನ್ವರ್ಷನ್ ಬಿಲ್ಲು ಕೂಡ ಈ ರಾಜ್ಯದಲ್ಲಿ ಒಂದು ಪಾಸ್ ಮಾಡಿದ್ರು. ನೀವು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ, ಅದಕ್ಕೆ ಟೈಟಲ್ ಆ್ಯಂಟಿ ಕನ್ವರ್ಷನ್ ಬಿಲ್ ಅಂತೇಳಿ ಕೊಟ್ಟಿಲ್ಲ, ಫ್ರೀಡಮ್ ಆಫ್ ರಿಲಿಜಿಯನ್ಗೆ ನೋ ಫೋರ್ಸ್ಫುಲ್ ಕನ್ವರ್ಷನ್ ಅಂತೇಳಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಅದಕ್ಕೆ ಆಗಲೇ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಆಪೋಸಿಟಲ್ಲಿ ನಾವು ಚೆಕ್ ಮಾಡಿದ್ರೆ ನೋ ಫೋರ್ಸ್ಫುಲ್ ಕನ್ವರ್ಷನ್. ಸೊ ಹಾಗಾಗಿ ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ಹಿಂದುಳಿದ ವರ್ಗಕ್ಕೆ ಸ್ಪೆಸಿಫಿಕ್ ಆಗಿ ಮೋಸ ಮಾಡುವ ನಿಟ್ಟಿನಲ್ಲಿ ಮುಸಲ್ಮಾನರನ್ನು ತೋರಿಸಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ರಾಜಕೀಯ ನಡೀತಾ ಇದೆ. ಈ ರಾಜಕೀಯ ಬಹುಶಃ ತುಂಬ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದವರು ಅವರು ಹೊರಗೆ ಬಂದು ಕೆಲಸ ಮಾಡುವ ಸಂದರ್ಭದಲ್ಲಿ, ಹೊರಗೆ ಬಂದು ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಅಂಥವ್ರನ್ನ ಕೊಂದಾಕಿರೋ ಅಂಥ ಇತಿಹಾಸನೂ ಕೂಡ ನಾವು ನೋಡಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಕಾನೂನನ್ನು ಬಿಟ್ಟು ಮಾತಾಡೋರಲ್ಲ. ಹಿಂದುಳಿದ ವರ್ಗದವರು ಎಷ್ಟೇ ಕೆಲಸ ಮಾಡಲಿ ಅವ್ರಿಗಲ್ಲಿ ಕೊಡುವಂತಹ ಸ್ಥಾನಮಾನ ಏನಿದೆ ಅಂತೇಳಿ ಅದು ಅವರೇ ಅಬ್ಸರ್ವ್ ಮಾಡ್ಕೋಬೇಕು. ಅವ್ರಿಗೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಇರಲ್ಲ. ಒಂದು ಸಂಘಟನೆಯಿಂದ ಅವರು ಉಚ್ಚಾಟನೆ ಆದರೆ ಮತ್ತೊಂದು ಸಂಘಟನೆ ಅದೇ ಹೆಸರು ಬೇರೆ ಟೈಟಲ್ ಚೇಂಜ್ ಮಾಡಿ ಆ ಸಂಘಟನೆಗೆ ಸೇರಿಸ್ಕೊಂಡು ಗುಲಾಮರನ್ನಾಗಿ ಒಳಗಡೆ ಇಟ್ಕೊಂಡಿರುವಂತಹ ಕೆಲಸಗಳು ಈ ದೇಶದಲ್ಲಿ ನಡೆದಿದೆ. ನಾವಿದನ್ನೆಲ್ಲ ಚೆಕ್ ಮಾಡಿ ನೋಡಿದ್ರೆ, ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕೊನೆಯದಾಗಿ ನೀವು ಅವರಿಗೆ ಕೊಡುವಂತಹ ರಿಸಲ್ಟ್ ಏನಿರ್ತದೆ ಅಂದರೆ ನಿಮ್ಮ ಎದೆ ಸೀಳಿ ತೋರಿಸ್ಬೇಕು. ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅವರು ನಿಮ್ಮ ಮನಸ್ಸಲ್ಲಿದ್ದಾರೆ ಅಂತೇಳಿ ನೀವು ತೋರಿಸ್ಬೇಕು. ನೀವು ಅದೇನಾದರೂ ಪ್ರಶ್ನೆ ಮಾಡಿದ್ರೆ, ನಮ್ಮ ಸೋದರರು ಮಹೇಂದ್ರ ಕುಮಾರ್ ಅವರನ್ನು ಯಾವ ರೀತಿ ಹೊರಗೆ ಹಾಕಿದ್ರು ಅಥವಾ ಅವ್ರು ಜೈಲಿಗೆ ಹೋಗಿದ್ರು ಅಥವಾ ಅವರ ಮೇಲೆ ಆಗಿದ್ದಂತಹ ದೌರ್ಜನ್ಯಗಳನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಯಾವಾಗ ನೀವು ನಿಮ್ಮ ಸಮುದಾಯದ ಪರವಾಗಿ ಪ್ರಶ್ನೆ ಮಾಡ್ತೀರೋ ಆವಾಗ ನಿಮಗೂ ಕೂಡ ಒಂದು ಕಂಟಕ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ನೀವು ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವು ನೋಡಿದ್ದೀವಿ, ಗೌರಿ ಲಂಕೇಶ್ ರವರ ಹತ್ಯೆ ಆಗಿದ್ದು, ದಾಬೋಲ್ಕರ್ ರವರದ್ದು, ಪನ್ಸಾರೆರವರದ್ದು ಮತ್ತು MM ಕಲಬುರ್ಗಿರವರದ್ದು ಹತ್ಯೆ ಆಗಿದ್ದು ನಾವು ನೋಡಿದ್ದೇವೆ. ಯಾವಾಗ ಅವರು ಹಿಂದುಳಿದ ವರ್ಗಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ರು, ಆ ಹಿಂದುಳಿದ ವರ್ಗ ಯಾವುದೇ ಕಾರಣಕ್ಕೂ ಸಂಘ ಪರಿವಾರ ಅವರ ಚೌಕಟ್ಟಿಂದ ಬೀಳಲಿಕ್ಕೆ ತಯಾರಿಲ್ಲ. ಸೊ ಹಾಗಾಗಿ ಈ ರಾಜ್ಯ ಮತ್ತು ದೇಶದ ರಾಜಕೀಯವನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ, ಸಾಮಾಜಿಕ ನ್ಯಾಯ ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಎಲ್ಲರಿಗೂ ಪ್ರಾತಿನಿಧ್ಯ ಸಿಗುವಂತಹ ಕೆಲಸ ಆಗಬೇಕು. ಅಂದರೆ ಸುಮಾರು 6,000 ಜಾತಿಗಳಲ್ಲಿ ವಿಭಜನೆ ಆಗಿರುವಂತಹ ಸಮುದಾಯಗಳಿವೆ. ಆ ಸಮುದಾಯಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗೆ IAS IPS ಆಫೀಸರ್ ಆಗಬೇಕು, ಅವರು MLA MP ಗಳಾಗಬೇಕು, ಆ ಸಮುದಾಯದ ನಾಯಕರ ಸೃಷ್ಟಿ ಆಗಬೇಕು. ಅದನ್ನು ಸೃಷ್ಟಿ ಆದರೆ ಮಾತ್ರ ಸಾಮಾಜಿಕ ನ್ಯಾಯ ಸಿಗುತ್ತೆ. ಇಲ್ಲ ಅಂದರೆ ಕೊನೆಯದಾಗಿ ಒಂದೇ ಉತ್ತರ ಹೇಳ್ತಾರೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಆದರೆ ಪ್ರಾತಿನಿಧ್ಯ ಕೊಡುವ ಸಂದರ್ಭದಲ್ಲಿ
ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಜನ ಕೋಮು ಗಲಭೆ ಆದಾಗ ಮಾತ್ರ ಹಿಂದೂ ಆಗ್ತಾರೆ, ಸಮಾನತೆ ಕೊಡುವ ಸಂದರ್ಭದಲ್ಲಿ ನನ್ನ ಜನ ಅಸ್ಪೃಶ್ಯರಾಗ್ತಾರೆ, ಟಚಬಲ್ಸ್ ಆಗ್ತಾರೆ, ಅನ್ಟಚಬಲ್ಸ್ ಆಗ್ತಾರೆ. ಸೊ ಅಟ್ ಲಾಸ್ಟ್ ದೇ ಹ್ಯಾವ್ ಬಿಕಮ್ ಡಿಪ್ರೆಸ್ಡ್ ಕ್ಲಾಸಸ್ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ನಾವು ಹಿಂದುಳಿದ ವರ್ಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಏನು ಇವತ್ತು ಸುಮಾರು ಜನ ನಾವು ಬೆರಳಲ್ಲಿ ಎಣಿಸ್ಬೋದು, ಏನಿವತ್ತು ಕೋಮುವಾದವನ್ನ ಬೆಳಗಿಂದ ಸಂಜೆವರೆಗೂ ಒಂದು ಪ್ರಚಾರ ಮಾಡುವಂತಹ ನಾಯಕರು, ಕೆಲವು ಜನ BJP ನಾಯಕರಿದ್ದಾರೆ, ಅವರಿಗೆ ಇವತ್ತು ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡಲಿಕ್ಕೆ, ಅವರು ಎಲ್ಲೋ ಒಂದು ಕಡೆ ಚುನಾಯಿತ ಪ್ರತಿನಿಧಿ ಆಗಲಿಕ್ಕೆ ಈ ದೇಶದ ಸಂವಿಧಾನ ಅವಕಾಶ ಕೊಡ್ತದೆ. ಆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗಕ್ಕೆ ಸಂವಿಧಾನದಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಇತಿಹಾಸ ನಾವು ನೋಡಿದ್ರೆ ನಮಗೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹಿಂದುಳಿದ ವರ್ಗಕ್ಕೆ ಏನು ಸಿಕ್ಕಿತ್ತು ಅಥವಾ ಅವರಿಗೆ ಅವಕಾಶ ಇತ್ತಾ ಇಲ್ವಾ ಅಂತೇಳಿ ನೀವು ಇದನ್ನ ಪ್ರಶ್ನೆ ಮಾಡಬೇಕು, ಅಥವಾ ನೀವು ಓದ್ಕೋಬೇಕು, ತಿಳ್ಕೋಬೇಕು. ಸೊ ಹಿಂಗಾದಾಗ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಬಾಲ್ ಗಂಗಾಧರ್ ತಿಲಕ್ರವರು ಇಲ್ಲೇ ಕರ್ನಾಟಕ ರಾಜ್ಯದ ಒಂದು ಅಥಣಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ತಿಲಕ್ ಅವರು ಒಂದು ಮಾತು ಹೇಳ್ತಾರೆ, ಹಿಂದುಳಿದ ವರ್ಗದವರು ಚುನಾವಣೆಯಲ್ಲಿ ಗೆದ್ದು ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ಗೆ ಹೋದ್ರೆ ಇಲ್ಲಿ ವ್ಯವಸಾಯ ಮಾಡೋರು ಯಾರು ಮಾಡ್ತಾರೆ? ಅಲ್ಲಿ ಹೋಗಿ ಅವರು ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಹಿಸ್ಟಾರಿಕಲ್ ಫ್ಯಾಕ್ಟ್. ತಿಲಕ್ರವರು ಇಂಥ ಮಾತು ಹೇಳಿದ್ರು. ಸೊ ಹಾಗಾಗಿ ಕೊನೆಯದಾಗಿ ಅವರು ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಸ್ವರಾಜ್ ಮೇರಾ ಜನ್ಮ ಸಿದ್ಧ ಅಧಿಕಾರ ಹೈ. ಮೇರಾ ಅಂದ್ರೆ ಒಂದು ವರ್ಗದ ಜನ್ಮ ಸಿದ್ಧ ಅಧಿಕಾರ ಆಗಿತ್ತು. ಸೊ ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಜ್ಯದ ಹಿಂದುಳಿದ ವರ್ಗದ ಪಟ್ಟಿಯನ್ನು ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಷ್ಟು ಜಾತಿಗಳು, ಎಷ್ಟು ಸಮುದಾಯಗಳು ಹಿಂದುಳಿದ ವರ್ಗದಲ್ಲಿ ಸೇರಿದಿವೆ. ಅವರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆಯಾ? ಅವರಿಗೆ ವಸತಿ ಇದೆಯಾ? ಉದ್ಯೋಗ ಇದೆಯಾ? ಅಥವಾ ಅವರ ಸಮುದಾಯದ IAS IPSಗಳು ಇದ್ದಾರಾ? ಅಥವಾ ಆ ಸಮುದಾಯದ ಯುವಕರು ಜೈಲಲ್ಲಿದ್ದಾರಾ? ಇದನ್ನ ಸಂಪೂರ್ಣ ನಾವು ಅರ್ಥ ಮಾಡಿಕೊಂಡ್ರೆ ಈ ರಾಜ್ಯದ, ಈ ದೇಶದ ರಾಜಕೀಯ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮುಸಲ್ಮಾನರನ್ನ ಬೆಳಗಿಂದ ಸಂಜೆವರೆಗೂ ತೋರಿಸಿ ರಾಜಕೀಯ ಏನು ನಡೀತಾ ಇದೆಯೋ ಅದರ ವಿರುದ್ಧವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಈ ದೇಶ ಕಟ್ಟುವ ಕೆಲಸ ಮಾಡೋಣ. ಈ ದೇಶದಲ್ಲಿ ಧ್ವನಿ ಇಲ್ಲದಿರುವಂತಹ ಸಮುದಾಯಗಳಿಗೆ ಧ್ವನಿ ಕೊಡುವಂತಹ ಕೆಲಸ ಮಾಡೋಣ. ಅನ್ಯಾಯಕ್ಕೆ ಒಳಗಾಗಿರುವಂತಹ ಸಮುದಾಯಗಳಿಗೆ, ಶತಶತಮಾನಗಳಿಂದ ದಬ್ಬಾಳಿಕೆಗೆ ಒಳಗೊಂಡಿರುವಂತಹ ಸಮುದಾಯಗಳಿಗೆ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಮೂಲ್ ನಿವಾಸಿ.